ಸಂಗಮ ಸ್ಥಳದಲ್ಲಿ ಸ್ನಾನ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಸೊ ಅದಕ್ಕಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರೋದು. ಸೊ ಅದರ ವಿಶೇಷತೆ ಏನು ಅಂತ? ಅದೇ ಸ್ನಾನವೇ ಇಲ್ಲಿ ಮುಖ್ಯವಾಗಿ ಗುರು, ಚಂದ್ರ ಹಾಗೂ ಸೂರ್ಯನ ಮಹತ್ವವನ್ನ ಸೂಚಿಸುತ್ತೆ. ಕಾಲಸೂಚಕ ಅಂತ ಹೇಳಿದ್ನಲ್ಲ, ಅದು ಅತ್ಯಂತ ಪ್ರಧಾನ ಅಂತ. ಅಮಾವಾಸ್ಯೆಯಲ್ಲಿ ಸಾಮಾನ್ಯವಾಗಿ ರವಿಚಂದ್ರರ ಯುತಿ ಇರುತ್ತೆ. ರವಿ ಚಂದ್ರ ಒಟ್ಟಿಗೆ ಸೇರಿರ್ತಾರೆ ಒಂದು ರಾಶಿಯಲ್ಲಿ. ಅದು ಈ ದಿವಸ ನಾವು ಕಾಣ್ತಕ್ಕಂಥದ್ದು ಕುಂಭ ರಾಶಿಯಲ್ಲಿ, ಆಯ್ತಾ. ಮತ್ತು ಗುರು ಇರತಕ್ಕಂಥದ್ದು ವೃಷಭ ರಾಶಿಯಲ್ಲಿ. ಅದು ಕೂಡ ಅತ್ಯಂತ ಈ ಸಂದರ್ಭದಲ್ಲೇ ಗುರು ವೃಷಭ ರಾಶಿಯಲ್ಲಿರಬೇಕು, ರವಿ ಮಕರ ರಾಶಿಯಲ್ಲಿ, ರವಿಚಂದ್ರರು ಮಕರ ರಾಶಿಯಲ್ಲಿ, ಆಗ್ಲೇ ಕುಂಭ ಅಂತ ಹೇಳ್ತಾರೆ, ಕುಂಭ ಅಲ್ಲ ಮಕರ ರಾಶಿಯಲ್ಲಿರಬೇಕು. ಆ ಸಂದರ್ಭದಲ್ಲಿ ನಿರ್ಮಾಣವಾಗ ಕಾಲ ಯಾವ್ದಿದೆ, ಆ ಕಾಲಕ್ಕೆ ಒಂದು ಪಾವಿತ್ರ್ಯತೆ ಬರುತ್ತೆ. ಎಲ್ಲ ಮನುಷ್ಯರನ್ನ ಬರ್ತಕ್ಕಂಥ, ಅಲ್ಲಿಗೆ ಬಂದಿರತಕ್ಕಂಥ ಯಾರನ್ನೂ ಪವಿತ್ರಗೊಳಿಸುವ ಒಂದು ಸಂದರ್ಭ ನಿರ್ಮಾಣವಾಗುತ್ತೆ. ಉತ್ತರಾಯಣ ಪುಣ್ಯಕಾಲ ಅಂತಂದ್ರೆ ಅಲ್ಲಿವರೆಗೂ ಅದರ ಮಹತ್ವ ಇರಲ್ಲ, ಅದು ಬರಬೇಕು. ಆ ನಂತರದಲ್ಲಿ ಸೂರ್ಯನ ಪಥ ಬದಲಾವಣೆ ಆಗುತ್ತೆ ಅಂತ ಗಮನಿಸ್ತೀವಲ್ಲ, ಒಂದು ಕಾಲದ ವಿಶೇಷದಿಂದ ಅದು ಹೆಚ್ಚಿನ ಪಾವಿತ್ರ್ಯತೆ ತಗೊಳುತ್ತೆ. ಆ ದೃಷ್ಟಿಯಲ್ಲಿ ಈ ದಿವಸ ಅಂಥದ್ದೊಂದು ಯೋಗ ನಿರ್ಮಾಣವಾಗಿದೆ, ಅಮೃತ ಯೋಗ ಅಂತ ಕರೀತಾರೆ. ಅಮೃತ ಕಲಶ ಏನು ಅಲ್ಲಿ ದೇವತೆಗಳು ದೇವದಾನವರು ಮಂಥನ ಮಾಡಿದ್ರಲ್ಲ, ಸಮುದ್ರ ಮಂಥನವಾಯ್ತಲ್ಲ, ಆ ಸಂದರ್ಭದಲ್ಲಿ ಅಮೃತ ಏನು 4 ಹನಿಗಳು ಬಿದ್ದ ಜಾಗ ಅದು ಈ ಪ್ರಯಾಗ ಕ್ಷೇತ್ರದಲ್ಲಿ ಬಿತ್ತು ಅಂತ. ಆ ಒಂದು ದಿವ್ಯತೆ ಅಂತಕ್ಕಂಥದ್ದು ಈ ದಿವಸ ಅದು ಉತ್ಪನ್ನವಾಗುತ್ತೆ. ಹೇಗೆ ಏನು ಈ ರೀತಿ ಇದು ಮಿರಾಕಲ್, ಸೈನ್ಸ್ಗೆ ಮೀರಿದ್ದು, ಮನುಷ್ಯನ ದೃಷ್ಟಿಕೋನಕ್ಕೆ ಮೀರಿದ್ದು, ಅತೀಂದ್ರಿಯ ಅಂತೀವಲ್ಲ, ಆ ರೀತಿಯಲ್ಲಿ ಅನುಭವಕ್ಕೆ ಭೇದ್ಯವಾಗುತ್ತೆ ಅಷ್ಟು ವಿನಃ ಇದು ಹೇಗೆ ಗಾಳಿ ಇದ್ದ ಹಾಗೆ. ಗಾಳಿ ನಾವು ತಗೋತಾ ಇದೀವಿ, ನೋಡ್ತಾ ಇದೀವಿ, ಒಳಗೆ ಹೋಗ್ತಾ ಇದೆ, ಗೊತ್ತಿಲ್ಲ ಅದು ಹೇಗಿದೆ, ಅದು ರೂಪ ಹೇಳಕ್ಕಾಗಲ್ಲ. ಆ ರೀತಿಯಲ್ಲಿ ಇದೊಂದು ಒಂದು ಅನುಭವ ಭೇದ್ಯವಾಗಿರ್ತಕ್ಕಂಥ ಒಂದು ಸ್ನಾನ. ಅದು ಈ ಒಂದು ಕಾಲ ವಿಶೇಷತೆಯಿಂದ ಸ್ಥಳ ವಿಶೇಷ ಮತ್ತು ಪ್ರಯಾಗ, ನಾನು ಕ್ಷೇತ್ರ ಅಂತ ಹೇಳಿದ ಪ್ರಯಾಗ ಕ್ಷೇತ್ರ, ಆ ಸ್ಥಳದಲ್ಲಿ ಮಾತ್ರವೇ. ನಾವು ಕಾವೇರಿಯಲ್ಲಿ ಕಾಣ್ಲಿಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಇನ್ಯಾವುದೋ ಗೋದಾವರಿ, ನರ್ಮದಾ, ಹೀಗೆ ಅನೇಕ ಇದ್ದಾವೆ, ಅವೆಲ್ಲವೂ ಪುಣ್ಯವೇ, ಇಲ್ಲ ಅಂತಲ್ಲ. ಆದ್ರೆ ಈ ಕಾಲ, ಈ ಒಂದು ಸಂದರ್ಭ, ಮೌನಿ ಅಮಾವಾಸ್ಯೆ ದಿವಸ ಏನಿದೆ, ಇದು ಅಷ್ಟೇ ಅಲ್ಲ, ನಾಳೆ ಪಂಚಮಿ ಬರ್ತದೆ ಮುಂದೆ, ಶುಕ್ಲ ಪಕ್ಷ ಪಂಚಮಿ ಆಗಲೂ ಇದೆ, ಮತ್ತೆ 26ನೇ ತಾರೀಕು ಶಿವರಾತ್ರಿ ದಿವಸ ಆಗಲೂ ಇದೆ. ಅಂತಹ ಒಂದು ಕಾಲಗಳು ಒಂದೊಂದು ಸಮಯದಲ್ಲಿ ನಿರ್ಮಾಣವಾಗುತ್ತೆ. ಆ ಸಂದರ್ಭದಲ್ಲಿ ಅದು ಆ ಒಂದು ಶಕ್ತಿ ಅಂತರ್ಗತವಾಗುತ್ತಲ್ಲಿ. ಅದನ್ನ ಕಂಡುಕೊಂಡಿದ್ದಾರೆ. ನಮ್ಮ ಕಣ್ಣಿಗೆ ಕಾಣುತ್ತಾ? ಯಾಕೆ ಆಗುತ್ತೆ ಅಂತಂದ್ರೆ ಆಗಲ್ಲ. ಋಷಿಗಳಿಗೆ ಗೊತ್ತಿದೆ. ಕಾಲ ಸೂಚಕವಾಗಿ ಈ ದಿವಸ ನೋಡಿ, ನಾವು ಯಾವತ್ತೂ ಒಂದು ಸಣ್ಣ ಈವೆಂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗತ್ತೆ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಂಥ ಕಡೆ ನಡೀತಾ ಇದೆ. ಈ ಒಂದು ಕುಂಭಮೇಳ ಇಷ್ಟು ಕೋಟ್ಯಂತರ ಜನ ಒಂದು ಕಡೆ, ಒಂದು ಕುಂಭಮೇಳ ಈ ದಿವಸ ರವಿಚಂದ್ರ ಸಂಗಮ ಗುರು ಇಂಥ ಕ್ಷೇತ್ರದಲ್ಲಿ ಒಂದು ಸಾಲು, ಪಂಚಾಂಗದ ಒಂದು ಸಾಲು ಇಷ್ಟು ಜನರನ್ನ ಒಂದು ಕಡೆಗೆ ಸೇರೋ ಹಾಗೆ ಮಾಡುತ್ತೆ ಅಂದ್ರೆ ಇದು ಆ ಮಹಿಮೆ, ಅಂದ್ರೆ ಆ ಕಾಲದ ಮಹಿಮೆ ಇದು, ಕ್ಷೇತ್ರದ ಮಹಿಮೆ ಇದು ಅಂತ ನಾವು ಅರ್ಥ ಮಾಡ್ಕೊ. ನಿಜ. ಜೊತೆಗೆ ಸೊ ಈಗ ಅಲ್ಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನೀವು ಕಂಡುಕೊಂಡಂಥದ್ದು, ಸೊ ಅದನ್ನು ಸ್ವಲ್ಪ ವಿವರಿಸಬಹುದಾ ಶ್ರೀಕಂಠ ಶಾಸ್ತ್ರಿಗಳೇ? ವ್ಯವಸ್ಥೆಗಳು ಅಂತಂದ್ರೆ ನೋಡಿ, ಹೋಗುವವರಿಗೆ ಸುಮಾರು ಒಂದು 12-15 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಯಾವ ಗಾಡಿಗಳನ್ನು ಒಳಗೆ ಹೋಗ್ಲಿಕ್ಕೆ ಬಿಡಲ್ಲ. ಊರ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹೊರಗಡೆನೆ ತುಂಬಾ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಸುಮಾರು ದೂರ ನಡ್ಕೊಂಡು, ಸುಮಾರು 15 ಕಿಲೋಮೀಟರ್ಗಳ ಅಷ್ಟು ಅಂತರದಲ್ಲಿ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ರಸ್ತೆಯಲ್ಲಿ ಸಾಗೋದಲ್ಲ, ಜನಸಂದಣಿ ಜೊತೆಗೆ ಸಾಗಬೇಕು, ಅದು ಸವಾಲು. ಮತ್ತು ಅಲ್ಲಿ ಲೋಕಲ್ಸ್ ಇರ್ತಾರಲ್ಲ ಪಾಪ, ಅವರು ಓಡಾಡ್ಲಿಕ್ಕೂ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಬಂದಂತ ಭಕ್ತರು ಒಂದು ಕಡೆಯಿಂದ ಅಲ್ಲ, ಹಲವು ರಾಜ್ಯಗಳಿಂದ, ಹಲವು ದೇಶಗಳಿಂದ, ಎಲ್ಲೆಲ್ಲಿಂದನೂ ಹರಿದು ಬರ್ತಾ ಇದೆ ಜನಸಾಗರ. ಲೋಕಲ್ ಅವ್ರನ್ನ ಗುರ್ತಿಸೋದೇ ಕಷ್ಟ ಆಗ್ಬಿಟ್ಟಿದೆ. ಆ ರೀತಿಯ ಜನಸಾಗರ ಒಂದ್ ಕಡೆ ಸೇರಿದ್ರೆ, ಉದಾಹರಣೆ ನಮ್ಮ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇದೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ಆ ತರದ ಒಂದು ಪರಿಸ್ಥಿತಿ ಈಗ ವಾಸ್ತವವಾಗಿ ನಿರ್ಮಾಣವಾಗಿದೆ. ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಯಾರನ್ನ ಅಂತ ನೋಡೋಕ್ಕಾಗುತ್ತೆ? ಒಬ್ಬರಿಬ್ಬರಲ್ಲ, ಯಾರ ಬಗ್ಗೆ ಕೇರ್ ಮಾಡೋದು ಅನ್ನೋ ಆ ತರ ಇಲ್ಲ ಇಲ್ಲಿ. ಎಲ್ರಿಗೂ ಹೋಗಲ್ಲಿ ಮೀಬೇಕು, ಸ್ಪರ್ಶವಾಗಬೇಕು, ಈ ದೃಷ್ಟಿಯಲ್ಲಿ ಹರಿದು ಬರ್ತಾ ಇದಾರೆ. ಸಾಗಬೇಕು, ನಡ್ಕೊಂಡು ಹೋಗ್ಬೇಕು. ಹೋದ ನಂತರದಲ್ಲಿ ಅಲ್ಲಿ ತ್ರಿವೇಣಿ ಏನೂ ತೊಂದರೆ ಆಗೋದಿಲ್ಲ. ಅಲ್ಲಿಗೆ ಸಾಕಷ್ಟು ಸ್ನಾನ ಘಟ್ಟಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಹೋಗ್ಲಿಕ್ಕೆ ವ್ಯವಸ್ಥೆಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಗನ್ನ ಹೋಗಿ ತಲುಪೋದು ಒಂದು ಸವಾಲಾಗಿರ್ತದೆ. ಅದಕ್ಕೊಂದು ಧೈರ್ಯ ಬೇಕು, ಆತ್ಮಸ್ಥೈರ್ಯವೂ ಬೇಕು, ಸ್ವಲ್ಪ ದೇಹದಲ್ಲಿ ಬಲವೂ ಬೇಕು. ಅಂಥದ್ರಲ್ಲೂ ಕೂಡ ಪುಟ್ಟ ಮಕ್ಕಳನ್ನೂ ಕರ್ಕೊಂಡು ಬಂದವರಿದ್ದಾರೆ, ಗರ್ಭಿಣಿ ಆದವ್ರು ಬಂದವರಿದ್ದಾರೆ. ಆದ್ರೆ ಆಗ್ತಾ ಇದೆ, ದೈವದ ಅನುಗ್ರಹದಿಂದ ಏನೋ ಒಂದು ಸಣ್ಣ ಪುಟ್ಟ ಭಾಗದಲ್ಲಿ ಒಂದು ಸಣ್ಣ ಅವಘಡಗಳ ನಿರ್ಮಾಣ ಆಗಿರಬಹುದು. ಅದ್ರ ಹೊರತಾಗಿ ತುಂಬಾ ಒಳ್ಳೆಯ ಅನುಭವ ಅಷ್ಟೇ. ಓಕೆ, ಥ್ಯಾಂಕ್ ಯು ಶ್ರೀಕಂಠ ಶಾಸ್ತ್ರಿಗಳೇ ಮಾತಾಡಿದ್ದಕ್ಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.